ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾವು ಇಸ್ರೋನ ಅಪ್ಕಮಿಂಗ್ ಆ್ಯಂಡ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಅಂದರೆ ಈಗ ನಡೀತಾ ಇರತಕ್ಕಂಥ ಪ್ರಾಜೆಕ್ಟ್ಸ್ ಯಾವ್ಯಾವು ಮತ್ತು ಮುಂದೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಸ್ರೋನ ಪ್ರಾಜೆಕ್ಟ್ಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೀರೀಸ್ನ 10 ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಯಾಕಂದರೆ ಮುಂದೆ ಬರ್ತಕ್ಕಂಥ SDA, FDA, PC, PSI ಅಥವಾ ಗ್ರೂಪ್ ಸಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಪರೀಕ್ಷೆಗಳಿಗೆ ಇಸ್ರೋ ಮೇಲೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಭಾಳ ಶೂರ್ ಶಾರ್ಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ನಾವು ಇಸ್ರೋ ಒಂದು ಟಾಪಿಕ್ ಮೇಲೆ ನೋಡ್ಬೋದು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗಗನಯಾನ ಪ್ರಾಜೆಕ್ಟ್ ಬಗ್ಗೆ, ಶುಕ್ರಯಾನ ಪ್ರಾಜೆಕ್ಟ್ ಬಗ್ಗೆ ಮತ್ತು SSLV ಆಗಿರ್ಬೋದು ಅಥವಾ ಇಸ್ರೋನ ವರ್ಕ್ ಕಾರ್ಸ್ ಅಂತ ಕರಿತೀವಿ, ಆ ಒಂದು ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಥವಾ ಉಪಗ್ರಹ ಉಡಾವಣಾ ವರ್ಕ್ ಕಾರ್ಸ್ ವೆಹಿಕಲ್ ಯಾವುದು, ಅಥವಾ ಇಸ್ರೋನ ಬಾಹುಬಲಿ ಅಂತ ಕರಿತೀವಿ, ಆ ಒಂದು ಬಾಹುಬಲಿ ಉಡಾವಣಾ ವಾಹನ ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಬನ್ನಿ. ನೋಡಿ, ಇಸ್ರೋ ಅಪ್ಕಮಿಂಗ್ ಆ್ಯಂಡ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಅಂದರೆ ಇಸ್ರೋನ ಮುಂಬರ್ತಕ್ಕಂಥ ಅಥವಾ ಈಗ ನಡೀತಾ ಇರತಕ್ಕಂಥ ಯೋಜನೆಗಳು ಯಾವ್ಯಾವು, ಅದರಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂತ ಇವತ್ತು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೀರೀಸ್ ಮೇಲೆ ಪಾರ್ಟ್ 1, ಪಾರ್ಟ್ 2 ಅಂತ ಎರಡು, ಅವು DRDO ಪ್ರಾಜೆಕ್ಟ್ಸ್ ಆಗಿರ್ಬೋದು, ಇಸ್ರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಪ್ರಾಜೆಕ್ಟ್ ಆಗಿರ್ಬೋದು, ಅದ್ರ ಮೇಲೆ 2 ವಿಡಿಯೋಗಳನ್ನು ಆಲ್ರೆಡಿ ನೋಡಿದ್ದೀವಿ ನಾವು. ಆ ವಿಡಿಯೋಗಳನ್ನು, ಆ ಪ್ಲೇ ಲಿಸ್ಟ್ನ ಇಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ, ಅಥವಾ ಅಮರ್ಸ್ ಕ್ಲಾಸಸ್ ಚಾನಲ್ಗೆ ಹೋಗಿ ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಆ 2 ವಿಡಿಯೋಗಳನ್ನು ನೋಡ್ಬೋದು. ಸೊ ಆ ಒಂದು ಸೀರೀಸಲ್ಲಿ ಇದು 3ನೇ ವಿಡಿಯೋ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಅಗೇನ್ 10 ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವಂತ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನನ್ನ ಒಂದು ಕಿರು ಪರಿಚಯ ಇದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಲೆಟ್ಸ್ ಮೂವ್ ಆನ್. ಸೊ ಇಸ್ರೋ ಬಗ್ಗೆ ಇವತ್ತು 10 ಪ್ರಮುಖ ಪ್ರಶ್ನೆಗಳನ್ನು ನೋಡೋದಕ್ಕೆ ಮುಂಚೆ ಒಂದಷ್ಟು ಇಸ್ರೋ ಬಗ್ಗೆ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ, ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನಾ ಅಂತ. ಓಕೆ, ಇಸ್ರೋದ ಲೋಗ ಇಲ್ಲಿದೆ ನೋಡಿ. ಈ ಒಂದು ಲೋಗವನ್ನು 2002ರಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ರು. ಓಕೆ, ಇಸ್ರೋ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳ್ಬೋದು. ನೋಡಿ, 51 ವರ್ಷಗಳ ಹಿಂದೆ ಅಂದರೆ 1969 ಆಗಸ್ಟ್ 15ರಂದು ಇಸ್ರೋ ಸ್ಥಾಪನೆಯಾಗಿತ್ತು. ಓಕೆ, ಇದು ಒಂದು ಸ್ಪೇಸ್ ಏಜೆನ್ಸಿ ಆಗಿದೆ. ಇದರ ಒಂದು ಹೆಡ್ ಕ್ವಾರ್ಟರು, ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು ಕರ್ನಾಟಕದ ನಮ್ಮ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರ ಚೇರ್ಮನ್ ಆಗಿರ್ತಕ್ಕಂಥವ್ರು K. ಶಿವನ್ ಅವರು ಪ್ರಸ್ತುತ ಚೇರ್ಮನ್. ಓಕೆ, ಸೊ ಇದರ ಸ್ಪೇಸ್ ಪೋರ್ಟ್ಸ್ ಅಂದರೆ ಈ ಉಡಾವಣಾ ಒಂದು ಪ್ಲೇಸಸ್ ಏನಿದಾವೋ, ಅಂದರೆ ಈ ಶ್ರೀಹರಿಕೋಟ ಅಂತ ಕೇಳಿರ್ತೀರ, ಆ ಸ್ಪೇಸ್ ಪೋರ್ಟ್ಸ್ ಎಲ್ಲೆಲ್ಲಿದ್ದಾವೆ ಅಂದರೆ ಸತೀಶ್ ಧವನ್ ಸ್ಪೇಸ್ ಸೆಂಟರು ಶ್ರೀಹರಿಕೋಟದಲ್ಲಿದೆ, ಉಪಗ್ರಹ ಉಡಾವಣಾ ಕೇಂದ್ರ ಅಂತ ಕರಿತೀವಿ. ಇನ್ನೊಂದು ತುಂಬಾ ಈಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ತಿರುವನಂತಪುರಂ ಅಲ್ಲಿ ಬರುತ್ತೆ. 3ನೇದು ಪ್ರಪೋಸ್ ಮಾಡಿದ್ದಾರೆ, ನೆನ್ಪಿಡಿ. ಪ್ರಪೋಸ್ ಅಂದರೆ ಇವೆರಡು ಅಲ್ಲದೆ 3ನೇ ಒಂದು ಲಾಂಚಿಂಗ್ ಸ್ಟೇಷನ್ ಅನ್ನ, ಉಪಗ್ರಹ ಉಡಾವಣಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕಂತ ಪ್ರಪೋಸಲ್ ಇದೆ. ಅದು ಕುಲಶೇಖರಪಟ್ಟಣಂ ಅಂತ. ಇದ್ರ ಮೇಲೆ ಒಂದು ಕ್ವಶನ್ ಇದೆ, ನೆನ್ಪಿಡಿ, ನಾನು ಮುಂದೆ ಹೇಳ್ತೀನಿ. ಓಕೆ, ನೆಕ್ಸ್ಟು ಈ ಒಂದು ಇಸ್ರೋ ಬರ್ತಕ್ಕಂಥದ್ದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಸೊ ಇಷ್ಟು ಇನ್ಫಾರ್ಮೇಷನ್ನ ಇಸ್ರೋ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೇಕಾಗುತ್ತೆ. ಇದು ತಿಳ್ಕೊಂಡು ನೆಕ್ಸ್ಟ್ ಈಗ ಕ್ವಶನ್ಸ್ಗೆ ಹೋಗೋಣ. ಓಕೆ, ಸೊ ಇಸ್ರೋ 2020-21 ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 1, ಇಸ್ರೋದ ಈ ಕೆಳಗಿನ ಯಾವ ಉಡಾವಣಾ ವಾಹನವನ್ನ ಭಾರತದ ವರ್ಕ್ ಕಾರ್ಸ್ ಅಥವಾ ಕೆಲಸದ ಕುದುರೆ ಉಡಾವಣಾ ವಾಹನ ಅಂತ ಕರಿತಾ ಇದ್ದೀವಿ. ನೋಡಿ, ಅಂದ್ರೆ ಆ ಒಂದು ಉಡಾವಣಾ ವಾಹನ, ಆ ಒಂದು ಲಾಂಚಿಂಗ್ ವೆಹಿಕಲ್ ಅಷ್ಟೊಂದು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು, ಅಷ್ಟೊಂದು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಲಾಂಚಸ್ನ ಮಾಡಿದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಆ ಒಂದು ಉಡಾವಣಾ ವಾಹನವನ್ನ, ಲಾಂಚಿಂಗ್ ವೆಹಿಕಲ್ ಅನ್ನ ಭಾರತದ ಅಥವಾ ಇಸ್ರೋದ ವರ್ಕ್ ಕಾರ್ಸ್ ಅಂತ ಕರಿತೀವಿ. ಯಾವುದದು ಅಂತ ಇಲ್ಲಿ ಪ್ರಶ್ನೆ ಆಗುತ್ತೆ. ಇಂಗ್ಲಿಷಲ್ಲಿ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಲಾಂಚಿಂಗ್ ವೆಹಿಕಲ್ ಆಫ್ ಇಸ್ರೋ ಈಸ್ ಫೇಮಸ್ಲಿ ನೋನ್ ಆಸ್ ವರ್ಕ್ ಕಾರ್ಸ್ ಲಾಂಚ್ ವೆಹಿಕಲ್ ಆಫ್ ಇಂಡಿಯಾ ಅಂತ. ಓಕೆ, ಯಾವುದದು ವರ್ಕ್ ಕಾರ್ಸು ಅಂದರೆ PSLV, GSLV, SSLV, ಏರಿಯನ್ ಅಂದರೆ ಸರಿಯಾದ ಉತ್ತರ ನೋಡಿ. PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಏನಿದೆಯೋ, ಈ ಒಂದು ಉಡಾವಣಾ ವಾಹನವನ್ನ ಇಸ್ರೋದ ಅಥವಾ ಭಾರತದ ವರ್ಕ್ ಕಾರ್ಸ್ ಅಥವಾ ಕೆಲಸದ ಕುದುರೆ ಅಂತ ಕರಿತೀವಿ. ಯಾಕೆ ಅನ್ನೋದಾದ್ರೆ ಇಲ್ಲಿ ನೋಡಿ, ಇದೇ PSLV, ಇದು ಅದರ ವೇರಿಯಂಟು C-49. ಓಕೆ,
ನೋಡಿ, PSLV 2019 ಜೂನ್ನ ಕನ್ಸಿಡರ್ ಮಾಡ್ಕೊಂಡಾಗ ಒಟ್ಟು 48 ಲಾಂಚ್ಗಳನ್ನು ಮಾಡಿತ್ತು. ಅದರಲ್ಲಿ 46 ಸಕ್ಸಸ್ಫುಲ್ ಆಗಿತ್ತು. ಯಾವ ಒಂದು ಆರ್ಬಿಟ್ಗೆ ಗುರಿಯನ್ನು ತಲುಪಿಸ್ಬೇಕಂತ ಅನ್ಕೊಂಡಿದ್ವು ಕರೆಕ್ಟಾಗಿ ಸಕ್ಸಸ್ಫುಲ್ ಆಗಿ ರೀಚ್ ಮಾಡಿಸಿತ್ತು. ಆದ್ರಿಂದ ನೋಡಿ ಎಷ್ಟು ಸಕ್ಸಸ್ಫುಲ್ ಕಂಡಿರ್ತಕ್ಕಂಥ ಒಂದು ಉಡಾವಣಾ ವಾಹನ ಅಂತ ಹೇಳ್ಬೋದು. ಜೊತೆಗೆ 297 ಕಸ್ಟಮರ್ ಸ್ಯಾಟಲೈಟ್ಸನ್ನು 33 ದೇಶಗಳ 297 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿಕೊಟ್ಟಿದೆ ನಮಗೆ PSLV. ಇದರಿಂದ ಭಾಳಷ್ಟು ರೆವೆನ್ಯೂ ಕೂಡ ನಮ್ಮ ದೇಶಕ್ಕೆ ಬಂದಿದೆ ಅಂತಕ್ಕಂಥದ್ದು. ಓಕೆ, ಜೊತೆಗೆ ಭಾರತದ ಫೇಮಸ್ ಒಂದು ಉಡಾವಣೆಗಳಾಗಿರ್ತಕ್ಕಂಥ ಚಂದ್ರಯಾನ 1 ಮತ್ತು ಮಾಮ್ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್ ಮಂಗಳಯಾನದ ಒಂದು ಉಡಾವಣೆಯಲ್ಲೂ ಸಹಿತ PSLV ಇಂದನೇ ಮಾಡಿರ್ತಕ್ಕಂಥದ್ದು. ಸೊ ಆದ್ದರಿಂದ ನೋಡಿ, ವರ್ಕಾರ್ಸ್ ಅಂತ ಕರೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಅಷ್ಟೊಂದು ಕೆಲಸವನ್ನು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಮಾಡಿದೆ ಈ PSLV. ನೋಡಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಇಸ್ ಕಾಲ್ಡ್ ವರ್ಕಾರ್ಸ್ ಲಾಂಚ್ ವೆಹಿಕಲ್ ಆಫ್ ಇಂಡಿಯಾ. ಓಕೆ, ಭಾರತದ ವರ್ಕಾರ್ಸ್ ಉಡಾವಣಾ ವಾಹನ ಅಂತ ಕರಿತೀವಿ. ಓಕೆ, ಸೊ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ನೆನ್ಪಿಡ್ಬೇಕು PSLV. ಸೊ ಅದೇ ರೀತಿಯಾಗಿ ಎರಡನೇ ಕ್ವಶನ್ ಅಗೇನ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್. ಇಸ್ರೋದ ಈ ಕೆಳಗಿನ ಯಾವ ಉಡಾವಣಾ ವಾಹನವನ್ನ ಭಾರತದ ಬಾಹುಬಲಿ ಉಡಾವಣಾ ವಾಹನ ಅಂತ ಕರಿತೀವಿ? ಅಲ್ಲಿ ವರ್ಕಾರ್ಸ್ ಆಯಿತು PSLV, ಇಲ್ಲಿ ಭಾರತದ ಬಾಹುಬಲಿ ಉಡಾವಣಾ ವಾಹನ ಯಾವುದಾಗುತ್ತೆ? ಸೊ ಅಲ್ಲಿ PSLV ಆದರೆ ಇಲ್ಲಿ ಯಾವುದೋ ಆಗಬೇಕು, ನಿಮ್ಗೆ ಆಲ್ರೆಡಿ ನೆನಪಾಗ್ತಾ ಇರುತ್ತೆ. ನೋಡೋಣ, ಇಂಗ್ಲೀಷಲ್ಲಿ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಲಾಂಚಿಂಗ್ ವೆಹಿಕಲ್ ಆಫ್ ಇಸ್ರೋ ಈಸ್ ಫೇಮಸ್ಲಿ ನೋನ್ ಆಸ್ ಬಾಹುಬಲಿ ಲಾಂಚ್ ವೆಹಿಕಲ್ ಆಫ್ ಇಂಡಿಯಾ ಅಲ್ವಾ? ಹೆಸರಲ್ಲೇ ಹೇಳ್ತಾ ಇದೆ, ಬಾಹುಬಲಿ ಅಂದರೆ ಅತಿ ತೂಕದ ಒಂದು ಪೇಲೋಡನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಲ್ವಾ, ಲಾಂಚ್ ಮಾಡ್ತಕ್ಕಂಥದ್ದು ಹೆಸರಲ್ಲೇ ಗೊತ್ತಾಗ್ತಾ ಇದೆ. ಈ ರೀತಿ ಅತಿ ತೂಕದ ಪೇಲೋಡನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಭಾರತದ ಉಡಾವಣಾ ವಾಹನ ಯಾವುದಾಗಿರುತ್ತೋ ಅದೇ ಇಲ್ಲಿ ಬಾಹುಬಲಿ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ PSLV, GSLV Mark 3, SSLV ಮತ್ತು ಏರಿಯನ್ ಅಂದರೆ ಸೊ ಸರಿಯಾದ ಉತ್ತರ ಯಾವುದಾಗ್ಬೋದು? ಒಂದು, PSLV ಎಷ್ಟು ಒಂದು ಪೇಲೋಡ್ನ ತೆಗೆದುಕೊಂಡು ಹೋಗ್ಬೋದು ಅಂದರೆ ಸುಮಾರು 1850 kg ಪೇಲೋಡ್ನ ತೆಗೆದುಕೊಂಡು ಹೋಗ್ಬೋದು. ಇನ್ನು SSLV ಅಂದರೆ ಇಟ್ ಇಸ್ ನಾನು ಅದನ್ನು ಮುಂದೆ ಹೇಳ್ತೀನಿ, ಸೊ ಇಲ್ಲಿ ನಾನು ರಿವೀಲ್ ಮಾಡಲ್ಲ. ಸೊ SSLV ಜಸ್ಟ್ ಫಾರ್ ಫ್ಯೂ ಕೆಜಿಸ್, ಫ್ಯೂ 100 kgs, ಎಷ್ಟು 100 kg ಅಂತ ಹೇಳಲ್ಲ, ಯಾಕಂದರೆ ಮುಂದೆ ಅದರ ಮೇಲೆ ಒಂದು ಕ್ವಶನ್ ಇದೆ. ನೆಕ್ಸ್ಟು GSLV Mark 3 ಆಲ್ಮೋಸ್ಟ್ 4000 kg ಪೇಲೋಡ್ ಇದ್ರೂ ಸಹಿತ ತೆಗೆದುಕೊಂಡು ಹೋಗುತ್ತೆ. ಇನ್ನು ಏರಿಯನ್ ಅಂತಕ್ಕಂಥದ್ದು ನಮ್ಮ ದೇಶದ ಉಡಾವಣಾ ವಾಹನ ಅಲ್ಲ, ಹಾಗಾಗಿ ಇದನ್ನು ನಾವು ಭಾರತದ ಬಾಹುಬಲಿ ಉಡಾವಣಾ ವಾಹನಕ್ಕೆ ಕನ್ಸಿಡರ್ ಮಾಡೋಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಂತ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಆಪ್ಷನ್ ಬಿ, GSLV Mark 3 ಏನಿದೆಯೋ ಅದು ಭಾರತದ ಬಾಹುಬಲಿ ಉಡಾವಣಾ ವಾಹನ ಅಥವಾ ಭಾರತದ ಬಾಹುಬಲಿ ಲಾಂಚಿಂಗ್ ವೆಹಿಕಲ್ ಅಂತ ಕರಿಬೋದು. ಯಾಕಂದರೆ ಅತಿ ಹೆಚ್ಚು ಪೇಲೋಡ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಭಾರತದ ಲಾಂಚಿಂಗ್ ವೆಹಿಕಲ್ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ, ಇದರ ಒಂದು ಗಾತ್ರವನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಬಾಹುಬಲಿ ಲಾಂಚಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇಂಡಿಯಾಸ್ ಬಾಹುಬಲಿ ರಾಕೆಟ್ ಲಿಫ್ಟ್ಸ್ ಆಫ್ ವಿತ್ ಚಂದ್ರಯಾನ 2. ನೋಡಿ, ಚಂದ್ರಯಾನ ಯೋಜನೆಯನ್ನು ಕೂಡ ಬಾಹುಬಲಿ ಲಾಂಚಿಂಗ್ ವೆಹಿಕಲ್ ಅಥವಾ GSLV Mark 3 ಇದರ ಫುಲ್ ಫಾರ್ಮ್ ನೋಡೋದಾದರೆ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ Mark 3 GSLV MK3 ಅಂತ ಕರಿತೀವಿ. ಇದನ್ನು ಯೂಸ್ ಮಾಡಿಕೊಂಡೇ ನಾವು ಚಂದ್ರಯಾನ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ವಿ. ಲಾಂಚಿಂಗ್ ಏನೋ ಸಕ್ಸಸ್ಫುಲ್ ಆಗಿತ್ತು, ಬಟ್ ಪ್ರಾಜೆಕ್ಟು ಫೇಲ್ಯೂರ್ ಆಯಿತು. ಅದು ಬೇರೆ ಒಂದು ಇಶ್ಯೂ ಇಂದ ಫೇಲ್ಯೂರ್ ಆಯಿತು, ಬಟ್ ಲಾಂಚಿಂಗ್ ಫೇಲ್ ಆಗಿರಲಿಲ್ಲ. ಸೊ ಅದು ನೆನ್ಪಿಡ್ಬೇಕು. ಓಕೆ, ಇದ್ರ ತೂಕ ಎಷ್ಟಿತ್ತು ಅಂದರೆ 3850 kg ತೂಕ ಇತ್ತು. ಅದನ್ನು ಒಂದು ಲಾಂಚ್ ಮಾಡಿರ್ತಕ್ಕಂಥದ್ದು GSLV Mark 3. ಸೊ ಅದಕ್ಕೋಸ್ಕರ ಇದು ಬಾಹುಬಲಿ ರಾಕೆಟ್ ಅಂತಲೇ ಕರೀಬೋದು. ಅದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ ಗಗನಯಾನ ಯೋಜನೆ ಏನಿದೆ 2021ರಲ್ಲಿ ತರಬೇಕಂತ ಇಸ್ರೋ ಪ್ಲಾನ್ ಮಾಡ್ಕೊಂಡಿದೆ. ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ, ಗಗನಯಾನ ಯೋಜನೆ. ಅದನ್ನು ಸಹಿತ ಈ ಬಾಹುಬಲಿ GSLV Mark 3 ಇಂದನೇ ಉಡಾವಣೆ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟು ಮೂರನೇ ಪ್ರಶ್ನೆ, ಸಣ್ಣ ಉಪಗ್ರಹ ಉಡಾವಣಾ ವಾಹನ. ನೋಡಿ, SSLV ಇಲ್ಲಿ ಹೇಳ್ತಾ ಇದ್ದೀನಿ ನಾನು, ಅದರ ಒಂದು ಫುಲ್ ಫಾರ್ಮು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಸಣ್ಣ ಉಪಗ್ರಹ ಉಡಾವಣಾ ವಾಹನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಭಿವೃದ್ಧಿಪಡಿಸುತ್ತಿರುವ ಸಣ್ಣ ಲಿಫ್ಟ್ ಉಡಾವಣಾ ವಾಹನವಾಗಿದೆ. ಸ್ಮಾಲ್ ಒಂದು ಪೇಲೋಡ್ನ ಏನು ಲಿಫ್ಟ್ ಮಾಡ್ತಕ್ಕಂಥದ್ದು, ಲಾಂಚ್ ಮಾಡ್ತಕ್ಕಂಥದ್ದು. ಓಕೆ, ಹಾಗಾದರೆ ಈ ವಾಹನ ಸ್ಮಾಲ್ ಅಥವಾ ಸಣ್ಣ ಉಪಗ್ರಹ ಉಡಾವಣಾ ವಾಹನ ಏನಿದೆಯೋ SSLV, ಅದರ ಗರಿಷ್ಠ ಪೇಲೋಡ್ ಸಾಮರ್ಥ್ಯ ಎಷ್ಟು ಅಂದರೆ ಅದು ಎಷ್ಟು ಒಂದು ಪೇಲೋಡನ್ನು ತೆಗೆದುಕೊಂಡು ಹೋಗ್ಬೋದು ಅಂತ ಇಲ್ಲಿ ಪ್ರಶ್ನೆ ಆಗುತ್ತೆ.
ದ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SSLV is a small lift launch vehicle being developed by the Indian Space Research Organization ISRO. What is the maximum payload capacity of this vehicle? ಓಕೆ, ಎಷ್ಟು ಒಂದು ಗರಿಷ್ಠ ಪೇಲೋಡ್ ಸಾಮರ್ಥ್ಯ ಇದೆ ಈ ಒಂದು SSLV ಇದು ಅಂದರೆ 300 kg, 500 kg, 2000 kg ಅಥವಾ 3000 kg ಅಂದರೆ ಸರಿಯಾದ ಉತ್ತರ ನೋಡಿ, ಹೆಸರಲ್ಲೇ ಹೇಳ್ತಾ ಇದೆ ಸ್ಮಾಲ್, ಆದರೆ ತೀರಾ 300 kg ಅಲ್ಲ, ಬಟ್ ಸರಿಯಾದ ಉತ್ತರ ಮ್ಯಾಕ್ಸಿಮಮ್ ಆಗಿ 500 kgದು ಅಥವಾ 500 kgಯ ಒಳಗಡೆ ಇರ್ತಕ್ಕಂಥ ಒಂದು ಪೇಲೋಡ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಉಡಾವಣಾ ವಾಹನ. ನಮಗೆ ಗೊತ್ತಿದೆ ಅರೌಂಡ್ 2000 kg ಇದ್ದರೆ PSLV ಬಳಸ್ತೀವಿ, ಅರೌಂಡ್ 3000 ಅಥವಾ 4000 kg ಇದ್ದರೆ ನಾವು GSLVನ ಬಳಸ್ತಾ ಇದ್ದೀವಿ. ಮತ್ತು ಅಲ್ಲಿ ಬೇರೆ ಬರುತ್ತೆ ಪೋಲಾರು, ಬೇರೆ ಬೇರೆ ವಿಚಾರಗಳಿದ್ದಾವೆ, ಅದ್ರ ಬಗ್ಗೆ ನಾವಿಲ್ಲಿ ವರಿ ಮಾಡೋದು ಬೇಡ. ಜಸ್ಟ್ ಇಲ್ಲಿ ಎಷ್ಟು ಪೇಲೋಡ್ ಅಂದರೆ ಅರೌಂಡ್ 1800 ಅಥವಾ 1900 ಇದ್ದರೆ PSLV, ಅರೌಂಡ್ 3 to 4000 kg ಇದ್ದರೆ GSLV. ಓಕೆ, ಸೊ 500 kg ಅಥವಾ ಅದ್ರ ಬಿಲೋ ಇದ್ದರೆ SSLV. ಈಗ ಅದು ಪ್ರಾಜೆಕ್ಟ್ ಅಂಡರ್ ಪ್ರೋಗ್ರೆಸ್ಸಲ್ಲಿ ಇದೆ. ಓಕೆ, ಇಲ್ಲಿ ನೋಡಿ ಇಸ್ರೋ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SSLV ಇಲ್ಲಿದೆ. ಫಸ್ಟ್ ಇಮೇಜ್ ಅಂಡ್ ಸ್ಟೇಜ್ ಕಾಂಪೋಸಿಷನ್ ಆಫ್ ನೋಡಿ, ಇದಿನ್ನು ಅಂಡರ್ ಪ್ರೋಗ್ರೆಸ್ಸಲ್ಲಿ ಇದೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಗೊತ್ತಾಗುತ್ತೆ ನೋಡಿ, ಪೇಲೋಡು PSLV ಅರೌಂಡ್ 2000 kg, ಇಲ್ಲಿ 1400 ಕೊಟ್ಟಿದ್ದಾರೆ, ಬಟ್ ನಾವು 2000 kg ಅನ್ಬೋದು. GSLV Mark 3 ನೋಡಿ ಆಲ್ಮೋಸ್ಟ್ 4000 kg. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ, ಇಸ್ರೋ ಸಂಸ್ಥೆಯು ತನ್ನ 2ನೇ ಬಾಹ್ಯಾಕಾಶ ನಿಲ್ದಾಣವನ್ನು ಕುಲಶೇಖರಪಟ್ಟಣಂನಲ್ಲಿ ಸ್ಥಾಪಿಸಲು ನಿರ್ಧರಿಸಿದೆ. ಓಕೆ, ಇದು ಯಾವ ರಾಜ್ಯದಲ್ಲಿದೆ? ನಾವು ಆಲ್ರೆಡಿ ಹೇಳ್ತಾ ಇದ್ವಿ ಶ್ರೀಹರಿಕೋಟದಲ್ಲಿ ಒಂದು ಉಪಗ್ರಹ ಉಡಾವಣಾ ಕೇಂದ್ರ ಇದೆ ಅಥವಾ ಬಾಹ್ಯಾಕಾಶ ನಿಲ್ದಾಣ ಇದೆ ಅಲ್ವಾ. ಸೊ ಈಗ ಸೆಕೆಂಡ್ ಒನ್ನನ್ನು ಅಂದರೆ ತುಂಬಾನ ನಾವು ಕನ್ಸಿಡರ್ ಮಾಡಲ್ಲ, ಯಾಕಂದರೆ ತುಂಬಾದಲ್ಲಿ ಜಸ್ಟ್ ಸೌಂಡ್ ರಾಕೆಟ್ಸ್ನ ಲಾಂಚ್ ಮಾಡ್ತೀವಿ, ಅಪ್ಪರ್ ಒಂದು ಅಟ್ಮಾಸ್ಫಿಯರ್ ಏನಿದೆಯೋ ಅದನ್ನು ಲರ್ನ್ ಮಾಡ್ತಕ್ಕಂಥ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಒಂದು ಸ್ಮಾಲ್ ಸ್ಯಾಟಲೈಟ್ಸ್ನ ಲಾಂಚ್ ಮಾಡ್ತೀವಿ, ಹಾಗಾಗಿ ತುಂಬಾನ ಕನ್ಸಿಡರ್ ಮಾಡಲ್ಲ. ಸೊ ಮೊದಲನೇದು ಈಗ ಶ್ರೀಹರಿಕೋಟ ಆದರೆ ನೆಕ್ಸ್ಟು ಕುಲಶೇಖರಪಟ್ಟಣಂನಲ್ಲಿ 2ನೇ ಬಾಹ್ಯಾಕಾಶ ನಿಲ್ದಾಣ ಅಥವಾ ಸೆಕೆಂಡ್ ಸ್ಪೇಸ್ ಸ್ಟೇಷನ್ನ ಸ್ಪೇಸ್ ಪೋರ್ಟನ್ನು ಸ್ಥಾಪನೆ ಮಾಡಬೇಕು ಅಂತ. ಆ್ಯಕ್ಚುಲಿ ಇಲ್ಲಿ ಸ್ಪೇಸ್ ಪೋರ್ಟ್ ಆಗುತ್ತೆ, ಇದು ಸ್ಪೇಸ್ ಸ್ಟೇಷನ್ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಬೇರೆ ಮೀನಿಂಗ್ ಕೊಡುತ್ತೆ. ಸೊ ಹಾಗಾಗಿ ಸ್ಪೇಸ್ ಪೋರ್ಟ್ ಅಂತ ಕರಿಬೇಕಾಗುತ್ತೆ. ಉಪಗ್ರಹ ಉಡಾವಣಾ ಕೇಂದ್ರ, ಆ್ಯಕ್ಚುಲಿ ಬಾಹ್ಯಾಕಾಶ ನಿಲ್ದಾಣ ಆಗಲ್ಲ, ಇದು ಉಪಗ್ರಹ ಉಡಾವಣಾ ಕೇಂದ್ರ. ಸೊ ಶ್ರೀಹರಿಕೋಟದಲ್ಲಿ ಒಂದಿದೆ, ಈಗ 2ನೇದಾಗಿ ಎಲ್ಲಿ ಅಂದರೆ ಕುಲಶೇಖರಪಟ್ಟಣಂನಲ್ಲಿ. ಇಲ್ಲಿ ಪ್ರಶ್ನೆ ಆಗ್ತಕ್ಕಂಥದ್ದು, ಈ ಕುಲಶೇಖರಪಟ್ಟಣಮು ಈ ಪ್ರಪೋಸ್ಡ್ ಉಪಗ್ರಹ ಉಡಾವಣಾ ಕೇಂದ್ರ ಏನಿದೆಯೋ ಅದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ. ಓಕೆ, ಇಸ್ರೋ ಹ್ಯಾಸ್ ಡಿಸೈಡೆಡ್ ಟು ಸೆಟ್ ಅಪ್ ಇಟ್ಸ್ ಸೆಕೆಂಡ್ ಸ್ಪೇಸ್ ಪೋರ್ಟ್ ಓಕೆ ಎಟ್ ಕುಲಶೇಖರಪಟ್ಟಣಂ. ಇಟ್ ಕಮ್ಸ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್? ಓಕೆ, ಯಾವ ರಾಜ್ಯದಲ್ಲಿ ಬರುತ್ತೆ ಅಂದರೆ ಕರ್ನಾಟಕದಲ್ಲಿ ಇದೆಯಾ, ತಮಿಳುನಾಡಲ್ಲಿ ಇದೆಯಾ, ಅಥವಾ ಆಂಧ್ರ ಪ್ರದೇಶದಲ್ಲಿದೆ, ಅಥವಾ ಕೇರಳದಲ್ಲಿದೆ ಅಂದರೆ ಸರಿಯಾದ ಉತ್ತರ ಇಸ್ರೋ ಸಂಸ್ಥೆಯು ತನ್ನ 2ನೇ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಕುಲಶೇಖರಪಟ್ಟಣಂನಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ, ಅದು ತಮಿಳುನಾಡು ರಾಜ್ಯದಲ್ಲಿ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಇಸ್ರೋ ಸೆಕೆಂಡ್ ಸ್ಪೇಸ್ ಪೋರ್ಟ್ ಫಾರ್ ನ್ಯೂ SSLV ರಾಕೆಟ್ ಟು ಕಮ್ ಅಪ್ ಇನ್ ತಮಿಳುನಾಡು. ಇದನ್ನು ಯಾಕೆ ಅಂದರೆ ಈ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ನ ಏನು ತಯಾರಿಸ್ತಾ ಇದೆ ಇಸ್ರೋ, ಅದರ ಒಂದು ಲಾಂಚ್ ಮಾಡೋದಕ್ಕೆ ಎಲ್ಲಿ ಬಳಸ್ತಾ ಇದ್ದಾರೆ ಅಂದರೆ ಶ್ರೀಹರಿಕೋಟ ಬಿಟ್ಟು ಈಗ ಕುಲಶೇಖರಪಟ್ಟಣಂನಲ್ಲಿ ಹೊಸ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅದನ್ನು SSLV ರಾಕೆಟ್ ಲಾಂಚಿಂಗಿಗೆ ಬಳಸಬೇಕಂತಕ್ಕಂಥ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇದು ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಶ್ರೀಹರಿಕೋಟ, ಇದು ತಮಿಳುನಾಡಲ್ಲಿ ಬರ್ತಕ್ಕಂಥ ಕುಲಶೇಖರಪಟ್ಟಣಂ. ಓಕೆ, ನೆನ್ಪಿಡಬೇಕು. ಯಾಕೆ ಕುಲಶೇಖರಪಟ್ಟಣಂನೇ ಚಾಯ್ಸ್ ಮಾಡಿದರು ಸೆಕೆಂಡ್ ಸ್ಪೇಸ್ ಪೋರ್ಟ್ ಆಗಿ ಅಂದರೆ, ಒಂದು ನೋಡಿ 500 kgಗಿಂತ ಕಡಿಮೆ ಇರುವ ಸಣ್ಣ ಉಪಗ್ರಹಗಳನ್ನು ಉಡಾಯಿಸಲು ಹೊಸ ಸ್ಥಳ ಸೂಕ್ತವಾಗಿದೆ. ಅಂದರೆ SSLVಯಿಂದ ಉಪಗ್ರಹಗಳನ್ನು ಉಡಾವಣೆ ಮಾಡಲು ಅಂದರೆ ಸುಮಾರು 500 kg ಇರುತ್ತೆ. ಸೊ ಬೆಸ್ಟ್ ಪ್ಲೇಸ್ ಅಂದರೆ ಕುಲಶೇಖರಪಟ್ಟಣಂ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಇದು ನಿಯರ್ ಟು ದ ಈಕ್ವೇಟರ್ ಅಥವಾ ಸಮಭಾಜಕ ವೃತ್ತಕ್ಕೆ ಇನ್ನಷ್ಟು ಹತ್ತಿರವಿದೆ ಅಲ್ವಾ. ನೋಡಿ, ಸಮಭಾಜಕ ವೃತ್ತ ಹೀಗೆ ಭಾರತದ ದಕ್ಷಿಣ ಭಾಗಕ್ಕೆ ಬರುತ್ತೆ, ಅದಕ್ಕೆ ಇನ್ನಷ್ಟು ಹತ್ತಿರದಲ್ಲೇ ಇದೆ ಈ ಪ್ಲೇಸು ಶ್ರೀಹರಿಕೋಟಗಿಂತಲೂ ಕನ್ಸಿಡರ್ ಮಾಡಿದರೆ, ಅದು ಒಂದು ಉದ್ದೇಶ ಆಗುತ್ತೆ. ಇನ್ನೊಂದು, ಹೊಸ ಬಾಹ್ಯಾಕಾಶ ನಿಲ್ದಾಣ ಅಥವಾ ಹೊಸ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಮತ್ತೊಂದು ಪ್ರಯೋಜನ ಏನಂದರೆ ದಕ್ಷಿಣ ಧ್ರುವದ ಕಡೆಗೆ ನೇರವಾಗಿ ರಾಕೆಟ್ಗಳನ್ನು ಉಡಾವಣೆ ಮಾಡಬಹುದು ಮತ್ತು ಶ್ರೀಲಂಕಾ ದೇಶವನ್ನು ಬಳಸ್ಕೊಂಡು ಇವಾಗ ಏನು ಹೋಗ್ತಾ ಇದ್ದೇವೆ ರಾಕೆಟ್ಗಳು ಅದನ್ನು ತಪ್ಪಿಸ್ಬೋದು. ಸೊ ಈ ರೀಸನ್ಗಳಿಗೋಸ್ಕರ ಕುಲಶೇಖರಪಟ್ಟಣಮನ್ನು 2ನೇ ಒಂದು ಉಪಗ್ರಹ ಉಡಾವಣಾ ಕೇಂದ್ರವಾಗಿ ಇಸ್ರೋ ಚಾಯ್ಸ್ ಮಾಡಿದೆ ಅಂತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ 5th ಕ್ವಶನ್ನು,
ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಉದ್ಯಮದ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದಕ್ಕೆ 2019ರಲ್ಲಿ ಕೇಂದ್ರ ಸರ್ಕಾರವು ಯಾವ ಸಂಸ್ಥೆಯನ್ನು ಸ್ಥಾಪಿಸಿದೆ? ಅಂದರೆ ನೋಡಿ, ಭಾರತದಲ್ಲಿ ಏನು ಮಾಡಬೇಕು, ಇಂಡಸ್ಟ್ರಿಗಳನ್ನು ಸಹಿತ ಈ ಒಂದು ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆಯನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ 2019ರಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುತ್ತೆ. ಹಾಗಾದರೆ ಯಾವ ಸಂಸ್ಥೆ ಅದು? ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಇನ್ 2019 ಇನ್ ಆರ್ಡರ್ ಟು ಸ್ಕೇಲ್ ಅಪ್ ದ ಇಂಡಸ್ಟ್ರಿ ಪಾರ್ಟಿಸಿಪೇಷನ್ ಇನ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್? ಯಾವುದೋ ಆ ಒಂದು ಕಂಪನಿ? NSIL ಅಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, ಆಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ACL, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ISRO, NAL ಅಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್. ಅಂದರೆ ಸೊ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿ, NSIL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥ ಒಂದು ಹೊಸ ಕಂಪನಿಯನ್ನು ಕೇಂದ್ರ ಸರ್ಕಾರ 2019ರಲ್ಲಿ ಸ್ಥಾಪನೆ ಮಾಡುತ್ತೆ. ಇದರ ಉದ್ದೇಶ ಭಾರತದ ಸ್ಪೇಸ್ ಪ್ರೋಗ್ರಾಮ್ಸ್ ಅಥವಾ ಬಾಹ್ಯಾಕಾಶ ಕಾರ್ಯಕ್ರಮಗಳೇನಿದವೋ ಅದಕ್ಕೆ ಪ್ರೈವೇಟ್ ಆಗಿರ್ತಕ್ಕಂಥ ಇಂಡಸ್ಟ್ರೀಸ್ಗಳನ್ನು ಕೂಡ ಸೇರಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಅವುಗಳ ಒಂದು ಪಾರ್ಟಿಸಿಪೇಷನ್ನ ಜಾಸ್ತಿ ಮಾಡಬೇಕು. ಆದ್ದರಿಂದ ಇವತ್ತೇನು ನಡೀತಾ ಇದೆ ಪ್ರಪಂಚದಲ್ಲಿ ಸ್ಪೇಸ್ ಬಗ್ಗೆ, ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಓಕೆ, ಇಲ್ಲಿ ನೋಡಿ, ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಆ್ಯಂಡ್ ಜೆನೆಸಿಸ್ ಆಫ್ NSIL. ಓಕೆ, ಏನು ಇದರ ಉದ್ದೇಶ ಅಂದರೆ ನೋಡಿ, ಇದುವರೆಗೂ ಭಾರತದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸ್ಯಾಟಲೈಟ್ ಮಿಷನ್ಗಳನ್ನ ತಂದಿದ್ದೀವಿ, 70ಕ್ಕೂ ಹೆಚ್ಚು ಲಾಂಚ್ ವೆಹಿಕಲ್ ಮಿಷನ್ನ ತಂದಿದ್ದೀವಿ. ಅದರಲ್ಲಿ ಚಂದ್ರಯಾನ ಆಗಿರ್ಬೋದು, ಮಂಗಳಯಾನ ಆಗಿರ್ಬೋದು, ಅಥವಾ ಇವಾಗ ನಡೀತಕ್ಕಂಥ ಗಗನಯಾನ ಸಹಿತ ಸೇರಿಕೊಂಡು. ಓಕೆ, ಆದರೆ ಭಾರತದಲ್ಲಿ ಇಸ್ರೋ ಜೊತೆಗೆ ಸುಮಾರು ಸಣ್ಣ ಪುಟ್ಟ 500ಕ್ಕೂ ಹೆಚ್ಚು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಜೊತೆಗೆ ಕೆಲವೊಂದು ಕಂಪನಿಗಳು ಸಹಿತ ವರ್ಕ್ ಮಾಡ್ತಾ ಇದ್ದಾವೆ ಅಂತಕ್ಕಂಥ. ಓಕೆ, ಸೊ ಈಗ ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ದ ಎಮರ್ಜಿಂಗ್ ಗ್ಲೋಬಲ್ ಸ್ಪೇಸ್ ಮಾರ್ಕೆಟ್, ಇಂಡಿಯನ್ ಇಂಡಸ್ಟ್ರೀಸ್ ನೀಡ್ಸ್ ಟು ಸ್ಕೇಲ್ ಅಪ್ ದೇರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಪ್ರೊಡಕ್ಷನ್ ಬೇಸ್ ಅಲ್ವಾ. ಸೊ ಪ್ರಪಂಚದಲ್ಲಿರ್ತಕ್ಕಂಥ ಈಗೇನು ಸ್ಪೇಸ್ ಬಗ್ಗೆ ಏನು ನಡೀತಾ ಇದೆಯೋ ಕಾಂಪಿಟೇಷನ್ನು, ಅದನ್ನು ನಾವು ಕೂಡ ಎನ್ಕ್ಯಾಶ್ ಮಾಡಬೇಕಾದ್ರೆ ನಮ್ಮ ಒಂದು ಪ್ರೈವೇಟ್ ಇಂಡಸ್ಟ್ರೀಸ್ಗೆ, ಪ್ರೈವೇಟ್ ಕಂಪನಿಗಳಿಗೆ ಒಂದಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಪ್ರೊಡಕ್ಷನ್ ಬೇಸ್ನ ಸೃಷ್ಟಿಸ್ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಸ್ರೋ ಮತ್ತು ಅವುಗಳು ಒಂದು ಕೋಆರ್ಡಿನೇಷನಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕೋಆರ್ಡಿನೇಷನನ್ನು ಡೆವಲಪ್ ಮಾಡೋದಕ್ಕೆ ಮತ್ತು ಈಗ ನಡೀತಕ್ಕಂಥ ಕಮರ್ಷಿಯಲ್ ಏನು ನಡೀತಾ ಇದೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಒಂದು ಒಳ್ಳೆಯ ಉತ್ಪಾದನೆಗಳನ್ನು ಹೆಚ್ಚಿಸಿ ನಮ್ಮ ದೇಶದ ಒಂದು ರೆವೆನ್ಯೂವನ್ನು ಜಾಸ್ತಿ ಮಾಡೋದಕ್ಕೆ ಈ ಒಂದು NSILನ ಸ್ಥಾಪನೆ ಮಾಡಿದ್ದಾರೆ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಅಂದರೆ ಇನ್ ಆರ್ಡರ್ ಟು ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಎಮಿನೇಟಿಂಗ್ ಫ್ರಮ್ ದ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ನ, ಅದರಿಂದ ಏನು ಬರ್ತಾ ಇದೆ ಅದನ್ನು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2019ರಲ್ಲಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಓನ್ ಕಂಪ್ನಿ ಆಗುತ್ತೆ. ಇದು ಯಾವುದ್ರ ಅಂಡರಲ್ಲಿ ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಓಕೆ, ಇದರಲ್ಲಿ ಆಲ್ರೆಡಿ ಶೇರ್ ಕ್ಯಾಪಿಟಲ್ 100 ಕೋಟಿ ಇದೆ, ಪೇಡ್ ಅಪ್ ಕ್ಯಾಪಿಟಲ್ 10 crores ಇದೆ. ಇದು ಇಸ್ರೋದ ಒಂದು ಕಮರ್ಷಿಯಲ್ ಆರ್ಮ್ ಆಗುತ್ತೆ. ಇಸ್ರೋ ಏನು ಒಂದು ಡೆವಲಪ್ ಮಾಡುತ್ತೆ ಆ ಪ್ರಾಡಕ್ಟ್ಗಳ ಕಮರ್ಷಿಯಲ್ ಆಗಿ ಬಳಸ್ಕೊಳ್ಳುತ್ತೆ NSIL. ಇದರಲ್ಲಿ ಇನ್ನೇನು ಮಾಡ್ತಾರೆ ನೋಡಿ, PSLV ಮತ್ತು SSLV ಅಂತ ಹೇಳ್ತಾ ಇದ್ವಿ. ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಈ ಎರಡುಗಳನ್ನು ಇಂಡಸ್ಟ್ರಿ ಜೊತೆ ಕೋಆಪರೇಷನ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು. ಸೊ ಒಂದು ಕೆಲಸ ಆಗುತ್ತೆ. ಎರಡನೇದು ರಿಮೋಟ್ ಸೆನ್ಸಿಂಗು, ಮಿಷನ್ ಸಪೋರ್ಟ್ ಸರ್ವಿಸಸ್ ಏನಿದ್ದಾವೆ ಅವುಗಳನ್ನು ಡೆವಲಪ್ ಮಾಡೋದಕ್ಕೂ ಸಹಿತ ಒಂದು ಇಂಡಸ್ಟ್ರಿ ಪಾರ್ಟಿಸಿಪೇಷನನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಬಿಲ್ಡಿಂಗ್ ಆಫ್ ಸ್ಯಾಟಲೈಟ್ಸ್ ಬೋತ್ ಕಮ್ಯುನಿಕೇಷನ್ ಆ್ಯಂಡ್ ಅರ್ತ್ ಅಬ್ಸರ್ವೇಷನ್ ಆ್ಯಸ್ ಪರ್ ಯೂಸರ್ ರಿಕ್ವೈರ್ಮೆಂಟ್ಸ್. ಯೂಸರ್ಸ್ಗೆ ಏನು ಬೇಕಾಗುತ್ತೆ ಕಮ್ಯುನಿಕೇಷನ್ ಮತ್ತು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗಳನ್ನು ಡೆವಲಪ್ ಮಾಡೋದಕ್ಕೆ ಇದು NSIL ತನ್ನ ಒಂದು ಕೆಲಸವನ್ನು ಮಾಡುತ್ತೆ. ಜೊತೆಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ನು ಕೂಡ ಮಾಡುತ್ತೆ ಮತ್ತು ಇಸ್ರೋದ ಆ್ಯಕ್ಟಿವಿಟೀಸ್ ಏನಿದಾವೋ ಅದನ್ನು ಮಾರ್ಕೆಟಿಂಗ್ ಮಾಡುತ್ತೆ ಅಂತಕ್ಕಂಥದ್ದು. ಈ ಎಲ್ಲ ಕೆಲಸಗಳಿಗೋಸ್ಕರ ಈವನ್ನು ಆಂಟ್ರಾಕ್ಸ್ ಕೂಡ ಇಲ್ಲಿ ACL ಏನಿದೆ ಅದು ಕೂಡ ಒಂದು ಇಸ್ರೋದ ಕಮರ್ಷಿಯಲ್ ಒಂದು ಕಂಪನಿ ಆಗುತ್ತೆ. ಬಟ್ ಇದು ವಿದೇಶಗಳ ಜೊತೆ ಜಾಸ್ತಿ ವರ್ಕ್ ಮಾಡುತ್ತೆ. ಈ NSIL ಏನು ಮಾಡುತ್ತೆ, ಭಾರತದಲ್ಲಿರ್ತಕ್ಕಂಥ ಇತರೆ ಕಂಪನಿಗಳನ್ನು ಒಂದು ಪಾರ್ಟಿಸಿಪೇಷನ್ನ ಜಾಸ್ತಿ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಆಗಿದೆ. ಇವೆರಡು ಡಿಫ್ರೆನ್ಸ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ, ಇಸ್ರೋ ಸಂಸ್ಥೆಯು ಶುಕ್ರ ಗ್ರಹದ ಅಧ್ಯಯನಕ್ಕಾಗಿ ಕೈಗೊಳ್ಳಲಿರುವ ಯೋಜನೆಯ ಹೆಸರೇನು? ನೋಡಿ, ಈಗ ಚಂದ್ರಯಾನ ಆಯಿತು, ಮಂಗಳಯಾನ ಆಯಿತು ಅಲ್ವಾ. ಈಗ ನೆಕ್ಸ್ಟು ಶುಕ್ರ ಗ್ರಹದ ಬಗ್ಗೆ ಅಧ್ಯಯನವನ್ನು ಮಾಡಬೇಕನ್ನೋ ಉದ್ದೇಶವನ್ನು ಇಸ್ರೋ ಇಟ್ಕೊಂಡಿದೆ. ಹಾಗಾದರೆ ಆ ಪ್ರಾಜೆಕ್ಟ್ ಹೆಸರೇನು ಅಂತ, ವಾಟ್ ಇಸ್ ದ ನೇಮ್ ಆಫ್ ದ ಪ್ರಾಜೆಕ್ಟ್ ದಟ್ ಇಸ್ರೋ ಈಸ್ ಪ್ಲಾನಿಂಗ್ ಟು ಲಾಂಚ್ ಟು ಸ್ಟಡಿ ಆನ್ ಪ್ಲಾನೆಟ್ ವೀನಸ್? ಶುಕ್ರ ಗ್ರಹ ಅಂದರೆ ಸೊ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಇಲ್ಲಿ ಆಪ್ಷನ್ ಹೇಳೋ ಅವಶ್ಯಕತೆನೇ ಇಲ್ಲ. ಮಂಗಳಯಾನ, ಶುಕ್ರಯಾನ, ಚಂದ್ರಯಾನ, ಗಗನಯಾನ ಅಂದರೆ ಡಿಫಾಲ್ಟ್ ಆಗಿ ಶುಕ್ರ ಗ್ರಹ ಅಧ್ಯಯನ ಮಾಡೋದಕ್ಕೆ ಶುಕ್ರಯಾನ ಅಂತಲೇ ಹೆಸರಿಟ್ಟಿದ್ದಾರೆ. ಓಕೆ, ವೆರಿ ಸಿಂಪಲ್.
ನೋಡಿ ಇಸ್ರೋ ಶುಕ್ರಯಾನ ಮಿಷನ್. ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಈ ಸೆಪ್ಟೆಂಬರ್ 30, 2020 ಫ್ರೆಂಚ್ ಬಾಹ್ಯಾಕಾಶ ಸಂಸ್ಥೆ CNES ಏನು ಮಾಡಿತು, ಇಸ್ರೋದ ವೀನಸ್ ಮಿಷನ್ ಜೊತೆ ತಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿತು. ಸೊ ಈ ಮಿಷನ್ನು 2025 ಪ್ರಾರಂಭ ಆಗ್ತಾ ಇದೆ. ಇದರ ಉದ್ದೇಶ ಏನಾಗಿರುತ್ತೆ, ಪ್ಲಾನೆಟ್ ವೀನಸ್ ಅಥವಾ ಶುಕ್ರ ಗ್ರಹದಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ದ ಒಂದು ಕೆಮಿಸ್ಟ್ರಿಯನ್ನು, ಕಾಂಪೋಸಿಷನನ್ನು, ಡೈನಮಿಕ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶುಕ್ರಯಾನ ಪ್ರಾಜೆಕ್ಟ್ ಇರುತ್ತೆ. ಓಕೆ, ಸೊ ಈಗ ಆಲ್ರೆಡಿ ನೋಡಿ ಚಂದ್ರಯಾನ 1 and 2 ಮಾಡಿದ್ದೀವಿ, ಮಂಗಳಯಾನ ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಅಂದರೆ ಈಗ ಮಂಗಳ ಗ್ರಹ ಆಯಿತು, ಚಂದ್ರನ ಒಂದು ಸ್ಟಡಿ ಮಾಡಾಯಿತು, ಈಗ ನೆಕ್ಸ್ಟ್ ಶುಕ್ರ ಮಿಷನ್. ಓಕೆ, ಜೊತೆಗೆ ಗಗನಯಾನ ಕೂಡ ಇದೆ, ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆ. ಓಕೆ, ಕ್ವಶನ್ ನಂಬರ್ 7, ಇಸ್ರೋ ಸಂಸ್ಥೆಯು ಕೈಗೊಂಡಿರುವ ಮಾನವ ಸಹಿತ ಗಗನಯಾನ ಯೋಜನೆ. ನೋಡಿ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀವಿ. ಈಗ ಈ ಒಂದು ಮಾನವ ಸಹಿತ ಗಗನಯಾನ ಯೋಜನೆ ಅಡಿಯಲ್ಲಿ ಲೇಡಿ ರೋಬೋವನ್ನು ಮೊದಲು ಬಾಹ್ಯಾಕಾಶಕ್ಕೆ ಕಳುಹಿಸಿ ಪರೀಕ್ಷೆ ನಡೆಸುವ ನಿರ್ಧಾರ ಕೈಗೊಂಡಿದೆ ಇಸ್ರೋ. ಹಾಗಾದ್ರೆ ಈ ಲೇಡಿ ರೋಬೋದ ಹೆಸರೇನು? ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ನಾನು ಆಲ್ರೆಡಿ ಯಾವುದೋ ಒಂದು ಕರೆಂಟ್ ಇವೆಂಟ್ಸಲ್ಲಿ ಕೂಡ ಮಾಡಿದ್ದೆ. ನೋಡಿ, ಈಗ ಮಾನವ ಸಹಿತ ಗಗನಯಾನ ಮಾಡಬೇಕಂದ್ರೆ ಒಂದೇ ಸಲಕ್ಕೆ ನಾವು ಮಾನವರನ್ನು ಕಳಿಸೋಕ್ಕಾಗೋದಿಲ್ಲ, ಒಂದಷ್ಟು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಕೂಡ. ಸೊ ಆ ಟೆಸ್ಟ್ಗೋಸ್ಕರ ಒಂದು ಲೇಡಿ ರೋಬೋಟನ್ನು ಮೊದಲು ಬಾಹ್ಯಾಕಾಶಕ್ಕೆ ಲಾಂಚ್ ಮಾಡಿ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನೋಡಿ ನಂತರ ಮಾನವರನ್ನು ಕಳಿಸ್ತಕ್ಕಂಥದ್ದು ಪ್ರಾಜೆಕ್ಟ್ ಆಗುತ್ತೆ. ಹಾಗಾದರೆ ಈ ಲೇಡಿ ರೋಬೋವನ್ನು ಕಳಿಸ್ತಕ್ಕಂಥದ್ದು ಅದಕ್ಕೆ ಹೆಸರೇನಿಟ್ಟಿದ್ದಾರೆ ಅಂದರೆ, ಆ ಲೇಡಿ ರೋಬೋಗೆ ಆಕಾಶ ಮಿತ್ರ, ಗಗನಯಾನಿ, ಆಕಾಶಗಂಗೆ, ವ್ಯೋಮಮಿತ್ರ. ಅಂದರೆ ವೆರಿ ಫೇಮಸ್, ನೀವೆಲ್ಲ ಆಲ್ರೆಡಿ ಕೇಳಿರ್ತೀರಿ ಈ ಕ್ವಶನ್ನ. ವ್ಯೋಮಮಿತ್ರ ಅಂತಕ್ಕಂಥದ್ದು ಆ ಲೇಡಿ ರೋಬೋ ಹೆಸರಾಗುತ್ತೆ. ಓಕೆ, ನೋಡಿ ಗಗನಕ್ಕೆ ಇಸ್ರೋದ ಲೇಡಿ ರೋಬೋ ವೀಕ್ಷಿಸುತ್ತಿರುವ ಇಸ್ರೋ ಅಧ್ಯಕ್ಷ ಕೆ ಶಿವನ್. ಓಕೆ, ಭಾರತದ ಬಾಹ್ಯಾಕಾಶ ಮತ್ತು ಸಂಶೋಧನಾ ಸಂಸ್ಥೆ ಇಸ್ರೋ ಮಾನವ ಸಹಿತ ಗಗನಯಾನಕ್ಕೂ ಮುನ್ನ ವ್ಯೋಮಮಿತ್ರ ಹೆಸರಿನ ಲೇಡಿ ರೋಬೋನ ಬಾಹ್ಯಾಕಾಶಕ್ಕೆ ಕಳುಹಿಸಲಿದೆ. ಅಲ್ಲೇನು ಮಾಡುತ್ತೆ, ಅದು ಒಂದಷ್ಟು ಟೆಸ್ಟ್ಗಳನ್ನು ಮಾಡಿ ನಂತರ ಆ್ಯಕ್ಚುಯಲ್ ಹ್ಯೂಮನ್ ಬೀಯಿಂಗ್ಸ್ನ ಕಳಿಸ್ತಕ್ಕಂಥದ್ದು. ಓಕೆ, ಸೊ ಅಗೇನ್ ಅದರ್ ರಿಲೇಟೆಡ್ ಒನ್ ಮೋರ್ ಕ್ವಶನ್ ನಂಬರ್ 8, ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಇಸ್ರೋದ ಯೋಜನೆ ಗಗನಯಾನ ಅಂತ ನೋಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಾರತದ ಗಗನಯಾತ್ರಿಗಳಿಗೆ ಯಾವ ದೇಶವು ತರಬೇತಿಯನ್ನು ನೀಡ್ತಾ ಇದೆ? ಹೌದು, ಗಗನಯಾನ ಪ್ರಾಜೆಕ್ಟಲ್ಲಿ ಮಾನವ ಸಹಿತ ಕಳಿಸ್ತಾ ಇದ್ದೀವಿ. ಈ ಮಾನವರಿಗೆ ಅಥವಾ ಗಗನಯಾತ್ರಿಗಳಿಗೆ ನಮ್ಮ ದೇಶದಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ಫೆಸಿಲಿಟೀಸ್ ಇಲ್ಲ. ಹಾಗಾಗಿ ಈಗ ಆಲ್ರೆಡಿ ಈ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡಿರ್ತಕ್ಕಂಥ ಯಾವುದೋ ಒಂದು ದೇಶವು ನಮ್ಮ ಗಗನಯಾತ್ರಿಗಳಿಗೆ ತರಬೇತಿಯನ್ನು ನೀಡ್ತಾ ಇದೆ. ಯಾವ ದೇಶ ಅದು? ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಇಸ್ ಪ್ರೊವೈಡಿಂಗ್ ಎ ಟ್ರೈನಿಂಗ್ ಫೆಸಿಲಿಟಿ ಟು ದ ಇಂಡಿಯನ್ ಆಸ್ಟ್ರೋನಾಟ್ಸ್ ಹೂ ಆರ್ ಸೆಲೆಕ್ಟೆಡ್ ಫಾರ್ ದ ಇಸ್ರೋ ಗಗನಯಾನ ಪ್ರಾಜೆಕ್ಟ್? ಯಾವ ದೇಶ ನಮ್ಮ ಆಲ್ರೆಡಿ ಸೆಲೆಕ್ಟ್ ಆಗಿರ್ತಕ್ಕಂಥ ಇಂಡಿಯನ್ ಆಸ್ಟ್ರೋನಾಟ್ಸ್ಗೆ ಅಥವಾ ಭಾರತದ ಬಾಹ್ಯಾಕಾಶದ ಗಗನಯಾತ್ರಿಗಳಿಗೆ ಯಾವ ದೇಶ ಒಂದು ಟ್ರೈನಿಂಗನ್ನು ಕೊಡ್ತಾ ಇದೆ ಅಂದರೆ USA, UK, ಚೀನಾ, ರಷ್ಯಾ. ಅಂದರೆ ಸರಿಯಾದ ಉತ್ತರ ರಷ್ಯಾ ದೇಶವು ಭಾರತದ ಗಗನಯಾತ್ರಿಗಳಿಗೆ ಈಗ ಟ್ರೈನಿಂಗ್ನ ಕೊಡ್ತಾ ಇದೆ ಗಗನಯಾನದ ಪ್ರಾಜೆಕ್ಟ್ ಅಂಡರಲ್ಲಿ. ಓಕೆ, ಇಲ್ಲಿ ನೋಡಿ, ಇಸ್ರೋಸ್ ಗಗನಯಾನ ಇಂಡಿಯನ್ ಆಸ್ಟ್ರೋನಾಟ್ಸ್ ಟ್ರೈನಿಂಗ್ ಇನ್ ರಷ್ಯಾ ಫಾರ್ ಮ್ಯಾನ್ಡ್ ಸ್ಪೇಸ್ ಮಿಷನ್ ಗೋಯಿಂಗ್ ಸ್ಮೂತ್, ಚೆಕ್ ಡೀಟೇಲ್ಸ್ ಅಂತ. ಓಕೆ, 4 ಇಂಡಿಯನ್ ಆಸ್ಟ್ರೋನಾಟ್ಸ್ ಆರ್ ಕರೆಂಟ್ಲಿ ಟ್ರೈನಿಂಗ್ ಇನ್ ರಷ್ಯಾ ಫಾರ್ ಗಗನಯಾನ ಪ್ರಾಜೆಕ್ಟ್ ಆ್ಯಂಡ್ ದ ಪ್ರಿಪ್ರೇಷನ್ ಫಾರ್ ದ ಮಿಷನ್ ಆರ್ ಗೋಯಿಂಗ್ ವೆಲ್. ಓಕೆ, ನೋಡಿ 4 ಭಾರತದ ಗಗನಯಾತ್ರಿಗಳು ಈಗ ರಷ್ಯಾದಲ್ಲಿ ಟ್ರೈನಿಂಗನ್ನು ತೆಗೆದುಕೊಳ್ತಾ ಇದ್ದಾರೆ. ಓಕೆ, ಇದಕ್ಕೆ ಭಾರತ ಪೇ ಮಾಡಬೇಕಾಗುತ್ತೆ ರಷ್ಯಾಗೆ. ಓಕೆ, ಹಾಗಾದರೆ ಭಾರತ ರಷ್ಯಾದಿಂದ ಟ್ರೈನಿಂಗ್ನ ತೆಗೆದುಕೊಳ್ಳೋದ್ರ ಜೊತೆಗೆ ನಮ್ಮ ಭಾರತದಲ್ಲಿ ಈ ರೀತಿಯ ಒಂದು ಟ್ರೈನಿಂಗ್ ಸೆಂಟರ್ನ ಯಾಕೆ ನಾವು ಸ್ಥಾಪನೆ ಮಾಡಬಾರ್ದು ಅಲ್ವಾ? ನಮ್ಮ ಒಂದು ಹಣವನ್ನು ಉಳಿಸ್ಬೋದು, ನಮ್ಮ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ಕೋಬೋದು, ನಾವು ನಮ್ಮ ಪ್ರಪಂಚದಲ್ಲಿಯೇ ಈ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮುಂದುವರಿಬೋದು ಅಲ್ವಾ? ಹಾಗಾಗಿ ಇಲ್ಲಿ ಒಂದು ಕ್ವಶನ್ ಫ್ರೇಮ್ ಮಾಡಿದ್ದೀನಿ ನೋಡಿ. ಕ್ವಶನ್ ನಂಬರ್ 9, ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಇಸ್ರೋದ ಯೋಜನೆ ಗಗನಯಾನ ಅಂತ ಆಲ್ರೆಡಿ ನೋಡಿದ್ವಿ. ಈ ಯೋಜನೆ ಅನುಷ್ಠಾನದ ಜವಾಬ್ದಾರಿಯನ್ನು ಒಂದು ಸಂಸ್ಥೆ ಹೊತ್ಕೊಂಡಿದೆ. ಯಾವ ಸಂಸ್ಥೆ ಅಂದರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅಂತ, HSFC. ಇದು ಇಸ್ರೋದ ಭಾಗ ಆಗುತ್ತೆ. ಓಕೆ, ಸೊ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ HSFC. ಓಕೆ, ಇದರ ಭಾಗವಾದ ಗಗನಯಾತ್ರಿಗಳಿಗೆ ತರಬೇತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಈಗ ನೋಡಿ, ನಾವು ಆಲ್ರೆಡಿ ರಷ್ಯಾದವರು ನಮ್ಮ ದೇಶದ ಗಗನಯಾತ್ರಿಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಇಂಥ ಒಂದು ಟ್ರೈನಿಂಗ್ ಫೆಸಿಲಿಟಿ ಇರ್ತಕ್ಕಂಥ ತರಬೇತಿ ಕೇಂದ್ರವನ್ನು ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಬೇಕಂತ ಈಗ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಓಪನ್ ಕೂಡ ಮಾಡಿದ್ದಾರೆ. ಎಲ್ಲಿ ಅಂದರೆ ಬೆಂಗಳೂರು, ಹಾಸನ, ಚಳ್ಳಕೆರೆ, ತುಮಕೂರು. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಉದ್ದೇಶವನ್ನು ಮಾಡಲಾಗಿದೆ. ಹಾಗಾದರೆ ಯಾವ ಪ್ಲೇಸ್ ಅಂದರೆ ನೋಡಿ,
ವೆರಿ ಫೇಮಸ್, ನಿಮಗೆಲ್ಲ ಗೊತ್ತಿರುತ್ತೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಹತ್ರ ಕುದಾಪುರದಲ್ಲಿ ಇಸ್ರೋ ಸೆಂಟರ್ ಇದೆ. ಅಲ್ಲಿ ಈಗ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ನ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ನೋಡಿ, ಚಳ್ಳಕೆರೆ. ಓಕೆ, ಆ್ಯಕ್ಚುಲಿ ಚಳ್ಳಕೆರೆ ತಾಲೂಕಿನ ಕುದಾಪುರ. ಇಲ್ಲಿ ನೋಡಿ, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಗಗನಯಾನ ಪ್ರಾಜೆಕ್ಟ್ ಅಂದ್ರಲ್ಲಿ ಇದನ್ನು ನೋಡಿ, ಇಲ್ಲಿ ಕೆ ಶಿವನ್ ಇದ್ದಾರೆ, ಇಲ್ಲಿ ಕಸ್ತೂರಿ ರಂಗನ್ ಅವರು ಮಾಜಿ ಇಸ್ರೋ ಅಧ್ಯಕ್ಷರು, ಅವರೇ ಈ ಒಂದು ಪ್ರಾಜೆಕ್ಟ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಓಕೆ, ಇನಾಗ್ರೇಷನ್ ಆಫ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ HSFC by Dr. K. Kasturi Rangan, former chairman of ISRO, in the presence of Dr. K. Shivan, secretary DOS and chairman of ISRO. Okay, ಇದರ ಉದ್ದೇಶ ಏನಾಗಿರುತ್ತೆ ಅಂದರೆ ನೋಡಿ, HSFC shall be responsible for implementation of ಗಗನಯಾನ ಪ್ರಾಜೆಕ್ಟ್. ನೋಡಿ, ಟೋಟಲ್ ಗಗನಯಾನ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ನು ಯಾರ ಒಂದು ರೆಸ್ಪಾನ್ಸಿಬಿಲಿಟಿ ಅಂದರೆ ಈ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಇದರದ್ದು ಕೆಲಸ ಏನೇನೆಂದರೆ ಎಂಡ್ ಟು ಎಂಡ್ ಮಿಷನ್ ಪ್ಲಾನಿಂಗ್, ಡೆವಲಪ್ಮೆಂಟ್ ಆಫ್ ಇಂಜಿನಿಯರಿಂಗ್ ಸಿಸ್ಟಮ್ಸ್ ಫಾರ್ ಕ್ರಿವ್ ಸರ್ವೈವಲ್ ಇನ್ ಸ್ಪೇಸ್. ನೋಡಿ, ಆ ಕ್ರಿವ್, ಆ 4 ಜನ ಏನು ಹೋಗ್ತಾರೆ ಅದರಲ್ಲಿ ಏನಾಗುತ್ತೆ, ಅವರ ಒಂದು ಸರ್ವೈವಲ್ಗೆ ಬೇಕಾಗಿರತಕ್ಕಂಥ ಇಂಜಿನಿಯರಿಂಗ್ ಸಿಸ್ಟಮ್ನ ಡೆವಲಪ್ ಮಾಡ್ತಕ್ಕಂಥದ್ದು HSFC ಕೆಲಸ ಆಗುತ್ತೆ. ಜೊತೆಗೆ ಈ ಕ್ರಿವ್ ಸೆಲೆಕ್ಷನ್ ಆ್ಯಂಡ್ ಟ್ರೈನಿಂಗ್ ಅಂದರೆ ಯಾರನ್ನು ಸೆಲೆಕ್ಟ್ ಮಾಡಬೇಕು ಈ ಒಂದು ಪ್ರೋಗ್ರಾಮ್ಗೆ, ಮಾನವ ಸಹಿತ ಗಗನಯಾನ ಯಾತ್ರೆಗೆ, ಮತ್ತು ಅವರಿಗೆ ಯಾವ ರೀತಿಯ ಟ್ರೈನಿಂಗ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ HSFCಯ ಕೆಲಸ ಆಗುತ್ತೆ. ಆ ಟ್ರೈನಿಂಗ್ ಆ್ಯಂಡ್ ಕ್ರಿವ್ ಸೆಲೆಕ್ಷನ್ ಭಾಗವಾಗಿ ಚಳ್ಳಕೆರೆಯಲ್ಲಿ ಇಸ್ರೋ ಆಸ್ಟ್ರೋನಾಟ್ ಟ್ರೈನಿಂಗ್ ಹಬ್ಬನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟು ನೆನ್ಪಿಡ್ಬೇಕು. ನೆಕ್ಸ್ಟು ಈ ಒಂದು ಸೆಷನ್ನ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಇಸ್ರೋ 2020-21ನ 10ನೇ ಪ್ರಶ್ನೆ. ಇತ್ತೀಚೆಗೆ ಲಾಕ್ಡೌನ್ ನಂತರದ ಇಸ್ರೋ ಉಡಾವಣೆ ಮಾಡಿದ ಉಪಗ್ರಹ EOS-1 ಅಂದರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗುತ್ತೆ, ಭೂ ಪರಿವೀಕ್ಷಣಾ ಉಪಗ್ರಹ ಅಂತ ಕರಿತೀವಿ. ಇದಕ್ಕೆ ಯಾವ ಉಡಾವಣಾ ವಾಹನವನ್ನು ಬಳಸಲಾಯಿತು? ಏನು ಬಾಹುಬಲಿನ ಅಥವಾ ವರ್ಕಾರ್ಸ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಅಲ್ವಾ. ಸೊ ವೆರಿ ಫೇಮಸ್ಸು. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಈಸ್ ಇಸ್ರೋಸ್ ಫಸ್ಟ್ ಲಾಂಚ್ ಸಿನ್ಸ್ ಕೋವಿಡ್ ಲಾಕ್ಡೌನ್. ಕೋವಿಡ್ ಲಾಕ್ಡೌನ್ ನಂತರ ಏನಾಗ್ತಾ ಇದೆ, ಮೊದಲನೇ ಬಾರಿಗೆ ಇಸ್ರೋ ಸ್ಯಾಟಲೈಟ್ನ ಲಾಂಚ್ ಮಾಡ್ತಾ ಇದೆ. ಸುಮಾರು ತಿಂಗಳ ಕಾಲ ಯಾವುದೇ ಒಂದು ವರ್ಕ್ ಅಥವಾ ಯಾವುದೇ ಒಂದು ಲಾಂಚ್ ಆಗಿರಲಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಲಾಂಚಿಂಗ್ ವೆಹಿಕಲ್ ಈಸ್ ಯೂಸ್ಡ್ ಫಾರ್ ದಿಸ್ ಅಂದರೆ SSLV, PSLV C-49, GSLV MK-3, ನನ್ ಆಫ್ ದಿ ಅಬೌವ್. ಇದು ವರ್ಕಾರ್ಸು, ಇದು ಬಾಹುಬಲಿ. ಸೊ ಯಾವುದಾಗಿರ್ಬೋದು ಅಂದರೆ ಸರಿಯಾದ ಉತ್ತರ ನಮ್ಮ ವರ್ಕಾರ್ಸ್ ಅಂದರೆ PSLV C-49 ಏನಿದೆಯೋ. ಸೊ ಲಾಕ್ಡೌನ್ ನಂತರ ಇಸ್ರೋ ಉಪಗ್ರಹ ಉಡಾವಣೆ ಮಾಡಿರ್ತಕ್ಕಂಥ ಉಪಗ್ರಹ ಏನಿದೆ EOS-1ನ ಲಾಂಚ್ ಮಾಡಿರ್ತಕ್ಕಂಥದ್ದು ಯೂಸಿಂಗ್ PSLV C-49 ಲಾಂಚಿಂಗ್ ವೆಹಿಕಲ್ ಆರ್ ಉಡಾವಣಾ ವಾಹನ. ಓಕೆ, ನೋಡಿ, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಈಸ್ ಇಸ್ರೋಸ್ ಫಸ್ಟ್ ಲಾಂಚ್ ಸಿನ್ಸ್ ಕೋವಿಡ್ ಲಾಕ್ಡೌನ್. ಓಕೆ, ಸೊ ಇದರ ಉದ್ದೇಶ ಏನಾಗಿರುತ್ತೆ, ಅಗ್ರಿಕಲ್ಚರು, ಫಾರೆಸ್ಟ್ರಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ತಗೊಳ್ಳೋಕ್ಕೆ ಈ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೂ 9 ಸ್ಯಾಟಲೈಟ್ಸ್ ಫ್ರಮ್ ಕಸ್ಟಮರ್ ನೇಷನ್ಸ್, ಬೇರೆ ದೇಶದ 9 ಸ್ಯಾಟಲೈಟ್ಗಳನ್ನು ಸಹಿತ ಇದ್ರ ಜೊತೆ ಲಾಂಚ್ ಮಾಡಿದ್ರು, ಅದು ಕೂಡ ನೆನ್ಪಿಡಬೇಕು. ಮತ್ತು ಲಾಂಚಿಂಗ್ ವೆಹಿಕಲ್ ಯಾವುದಂದ್ರೆ PSLV C-49. ಎಲ್ಲಿಂದ ಲಾಂಚ್ ಮಾಡಿದ್ರು ಅಂದರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇನ್ ಆಂಧ್ರ ಪ್ರದೇಶ, ಶ್ರೀಹರಿಕೋಟ. ಓಕೆ, ಸೊ ಇದು ಲಾಸ್ಟ್ ಲಾಂಚಿಂಗ್ ಯಾವುದಂದ್ರೆ GSAT-30 ಆಗಿತ್ತು ಜನವರಿಯಲ್ಲಿ. ಅದ ನಂತರ ಈಗ ಇಸ್ರೋದ EOS ಆಗುತ್ತೆ. ಓಕೆ, ಶ್ರೀಹರಿಕೋಟದಿಂದ. ಈ GSAT-13 ಎಲ್ಲಿ ಅಂದರೆ ಫ್ರೆಂಚ್ನ ಗಯಾನ ಅಂತ ಬರುತ್ತೆ, ಫ್ರೆಂಚ್ ಕೌರ್ನ ಗಯಾನದಿಂದ ಏರಿಯನ್ ವೆಹಿಕಲ್ನ ಬಳಸಿ GSAT-13ನ ಲಾಂಚ್ ಮಾಡಿದ್ರು ಜನವರಿಯಲ್ಲಿ. ಅದಾದ ನಂತರ ಈಗ ಲಾಕ್ಡೌನ್ ನಂತರ ಮೊದಲನೇ ಒಂದು ಲಾಂಚಿಂಗ್ ಅಂದರೆ ಈ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗುತ್ತೆ. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 10 ಇಂಪಾರ್ಟೆಂಟ್ ಪ್ರಶ್ನೆಗಳು, ಮುಂದೆ ಬರ್ತಕ್ಕಂಥ ಭಾಳ ಎಕ್ಸಾಮ್ಗಳಲ್ಲಿ ಯೂಸ್ ಆಗ್ತಕ್ಕಂಥ ಇಸ್ರೋ ಬಗ್ಗೆ 10 ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ನೋಡಿದ್ವಿ. ಹೀಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಇನ್ನಷ್ಟು ಸೀರೀಸ್ಗಳನ್ನು, DRDO ಮೇಲೆ, ಡಿಫೆನ್ಸ್ ಮೇಲೆ ಯಾವ್ಯಾವ ಒಂದು ಕ್ಷಿಪಣಿಗಳನ್ನು ಇವತ್ತು ಉಡಾವಣೆ ಮಾಡಿದ್ದಾರೆ. DRDOದವರು ಭಾಳ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದ್ದಾರೆ. ಡಿಫೆನ್ಸ್ಗೆ ಭಾಳಷ್ಟು ಕ್ವಶನ್ಸ್ ಫ್ರೇಮ್ ಆಗ್ಬೋದು. ಸೊ ಈ ರೀತಿಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ನ ಮುಂದಿನ ಸೀರೀಸಲ್ಲೂ ಸಹಿತ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.